ನಂದಿ ಕಿಡ್ಸ್ ಕಾರ್ಟೂನ್. ಹಲೋ ನನ್ನ ಪುಟಾಣಿ ಗೆಳೆಯರೇ, ನಿಮಗೆಲ್ಲ ಪುಟ್ಟಿಯ ಕತೆ ಬುಟ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕತೆ ಬುಟ್ಟಿಯಲ್ಲಿ ಯಾವ ಕತೆ ಇದೆ ಅಂತ ತಿಳ್ಕೋಬೇಕಾ? ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಕತೆ ಮೂರ್ಖ ಮೀನು. ಯಾರಪ್ಪ ಈ ಮೂರ್ಖ ಮೀನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಬನ್ನಿ ಕತೆ ಶುರು ಮಾಡೋಣ. ಒಂದಾನೊಂದು ಊರಲ್ಲಿ ಒಂದು ದೊಡ್ಡ ಕೊಳ ಇತ್ತು. ಆ ಕೊಳದಲ್ಲಿ 3 ಮೀನುಗಳು ವಾಸವಾಗಿದ್ವು. ಆ 3 ಮೀನುಗಳು ತುಂಬಾ ಒಳ್ಳೆಯ ಗೆಳೆಯರಾಗಿದ್ವು. ಮೊದಲನೆಯ ಮೀನು ವಿವೇಕಿ ಮೀನು, ಎರಡನೆಯ ಮೀನು ಚಾಣಾಕ್ಷ ಮೀನು, ಮೂರನೆಯ ಮೀನು ಸೋಮಾರಿ ಮೀನು. ಒಂದ್ಸಲ ದಡದ ಮೇಲೆ ಕೂತು ಇಬ್ರು ಬೆಸ್ತರು ಮಾತಾಡ್ತಾ ಇದ್ರು. ಮೊದಲನೆಯ ಬೆಸ್ತ ಹೇಳಿದ, ಈ ಕೊಳದಲ್ಲಿ ಸುಮಾರು ಮೀನುಗಳಿವೆ. ನಾವು ನಾಳೆ ದೊಡ್ಡದೊಂದು ಬಲೆ ತಂದು ಮೀನುಗಳನ್ನ ಹಿಡಿಯೋಣ ಅಂತ ಮಾತಾಡ್ತಿದ್ದ. ಇದನ್ನ ಕೇಳಿಸ್ಕೊಂಡ ನಮ್ಮ ವಿವೇಕಿ ಮೀನು ತನ್ನ ಇಬ್ಬರು ಗೆಳೆಯರ ಹತ್ರ ಬಂದು, ಗೆಳೆಯರೇ, ಈ ಕೊಳ ಇನ್ನು ಸುರಕ್ಷಿತವಲ್ಲ. ನಾವು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಈಗ ತಾನೇ ಬೆಸ್ತರು ನಾಳೆ ಬಲೆ ತಂದು ಬೀಸಿ ನಮ್ಮನ್ನೆಲ್ಲ ಹಿಡಿಯೋ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತು. ಇದಕ್ಕೆ ಚಾಣಾಕ್ಷ ಮೀನು ಹೇಳ್ತು, ಗೆಳೆಯ, ನಾಳೆ ಅವರು ಬಲೆ ತಂದು ಬೀಸಿ ನಮ್ಮನ್ನು ಹಿಡಿಯೋಷ್ಟೊತ್ತಿಗೆ ಉಪಾಯವಾಗಿ ತಪ್ಪಿಸ್ಕೋಬಹುದು. ಅದಕ್ಕಾಗಿ ಈ ಕೊಳವನ್ನ ನಾವು ಖಾಲಿ ಮಾಡೋದ್ ಬೇಡ ಅಂತ ಹೇಳ್ತು. ಇದಕ್ಕೆ ಸೋಮಾರಿ ಮೀನು, ಇಲ್ಲಪ್ಪ, ಹಣೆಯಲ್ಲಿ ಬರ್ದಂಗೆ ಆಗುತ್ತೆ, ನಾನಂತೂ ಈ ಕೊಳ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತು. ವಿವೇಕಿ ಮೂನ್ಗೆ ತನ್ನ ಇಬ್ಬರು ಗೆಳೆಯರ ಉತ್ತರದಿಂದ ಸಮಾಧಾನ ಆಗ್ಲಿಲ್ಲ. ಅದು ಒಂದು ಕೊಳವೆಯ ಮೂಲಕ ಬೇರೆ ಕೊಳಕ್ಕೆ ಜಾರಿಕೊಂಡು ಹೊಟ್ಟೋಯ್ತು. ಮರುದಿನ ಬೆಳಗ್ಗೆ ಬೆಸ್ತರು ಬಲೆಗಳನ್ನ ತಂದು ಬೀಸಿದ್ರು. 2 ಮೀನುಗಳು ಬಲೆಯೊಳಗೆ ಸಿಕ್ಕೊಂಡ್ವು. ಆಗ ಚಾಣಾಕ್ಷ ಮೀನು ಸತ್ತಂತೆ ನಟಿಸ್ಬಿಡ್ತು. ಅದನ್ನು ಗಮನಿಸಿದ ಬೆಸ್ತ, ಓ, ಈ ಮೀನು ಸತ್ತೋಗಿದೆ ಅಂತ ತೆಗೆದು ಪಕ್ಕಕ್ಕೆ ಹಾಕ್ಬಿಟ್ಟ. ಆ ಮೀನು ಜಾರ್ಕೊಂಡು ಕೊಳದೊಳಗೆ ಬಂದು ತನ್ನ ಪ್ರಾಣನ ಉಳಿಸ್ಕೋತು. ಆದ್ರೆ ಸೋಮಾರಿ ಮೀನು ಹಣೆಯಲ್ಲಿ ಬರ್ದಾಗೆ ಆಗತ್ತೆ ಅಂತ ಹೇಳಿ ಬೆಸ್ತರ ಬಲೆಯೊಳಗೆ ಸಿಕ್ಕೊಂಡ್ಬಿಡ್ತು. ಬೆಸ್ತರು ಆ ಮೀನನ್ನ ತಗೊಂಡ್ ಹೊಟ್ಟೋದ್ರು. ನೋಡಿದ್ರ ಮಕ್ಕಳ, ಯಾವಾಗ್ಲೂ ಸ್ವಪ್ರಯತ್ನ ಬುದ್ಧಿವಂತಿಕೆಯಿಂದ ಅಪಾಯದ ಸನ್ನಿವೇಶವನ್ನ ಪಾರ್ ಮಾಡ್ಕೋಬೇಕು. ಹಣೆ ಬರದಲ್ಲಿ ಬರ್ದಂಗೆ ಆಗತ್ತೆ ಅಂತ ಸುಮ್ಮನೆ ಕೂತ್ರೆ ಅಪಾಯ ಆಗತ್ತೆ. ಈ ಕತೆ ನಿಮ್ಗೆಲ್ಲ ಹೇಗನ್ನಿಸ್ತು? ಅದನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನು ಹೆಚ್ಚಿನ ಕತೆಗಳನ್ನ ಕೇಳಬೇಕು ಅಂತ ನಿಮ್ಗನ್ಸಿದ್ರೆ ಈ ಚಾನಲ್ನ ಲೈಕ್ ಮಾಡಿ. ಮತ್ತೆ ಮುಂದೆ ಕತೆಯಲ್ಲಿ ಸಿಗ್ತೀನಿ ಅಂತ ಹೇಳಿ ಈಗ ಬಾಯ್ ಬಾಯ್.